ನೋಡಿ ಸ್ನೇಹಿತರೆ, ಇಲ್ಲಿ ಉರಿತಿದೆ ನೋಡಿ ಸೌದೆ ಒಲೆ. ಇದರಲ್ಲಿ ಪಾತ್ರೆಗಳು ಕಪ್ಪಾಗತ್ತೆ, ತೊಳ್ಕೊಬೇಕು ನಾವು. ಅಂದರೆ ಗ್ಯಾಸಿನ ದುಡ್ಡು ಉಳಿಯುತ್ತಲ್ಲ, ಹಂಗಾಗಿ ತೊಳ್ಕೊಳೋದ್ರಲ್ಲಿ ಏನು ಕಷ್ಟ ಏನು ಅನಿಸಲ್ಲ ನಮಗೆ. ಯಾಕಂದರೆ ಅಷ್ಟು ದುಡ್ಡು ಉಳಿತದೆ. ಹಂಗಾಗಿ ತೊಳ್ಕೊಳೋದ್ರಲ್ಲಿ ಏನು ಇದು ಅನಿಸಲ್ಲ ನಮಗೆ. ತೊಳ್ಕೊಳೋಣ ಬಿಡಿ. ಈಗ ಪಾತ್ರೆ ತೊಳೆಯಲು ಬರ್ತಾರೆ, ಅವ್ರಿಗೆ 1,000 2,000 ಜಾಸ್ತಿ ಕೊಡ್ತೀವಿ ಅಂದರೆ ಆರಾಮಾಗಿ ತೊಳೆದಾಗ್ತಾರೆ. ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಪರ್ಫೆಕ್ಟ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋಗಳು ಮಾಡಿ ತುಂಬ ದಿನಗಳಾಯಿತು, ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾರ್ಯಾರು ಹೊಸ್ದಾಗಿ ನೋಡ್ತಿರೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಎಲ್ಲಿ ತನಕ ಹೋಗುತ್ತೆ, ಯಾವ ಊರು ತನಕ ಹೋಗುತ್ತೆ ಅನ್ನೋದನ್ನ ನೋಡಿದವರೆಲ್ಲ ನಿಮ್ಮ ಊರ ಹೆಸರು ಕಾಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು. ಹಾಗೂ ಈ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡೋವಂಥದ್ದನ್ನ ಪ್ರೋತ್ಸಾಹ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸ್ದಾಗಿ ನೋಡೋವಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೇಳ್ತಾ ಮುಂದೆ ವೀಡಿಯೋದಲ್ಲಿ ಹೋಗೋಣ ಬನ್ನಿ. ಈ ವಿಡಿಯೋ ಈ ಟ್ರಾಫಿಕ್ ಏನಪ್ಪ ಅಂದರೆ ಸೌದೆ ಒಲೆದು, ಬ್ಲೋವರ್ ಸೌದೆ ಒಲೆದು ಮಾಡ್ತಿದ್ದೀನಿ. ಆ ವಿಡಿಯೋ ಯಾವ ಥರ ಇದೆ ಏನು ಅಂತ ಹೇಳಿ ನೀವು ನೋಡಿ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ತುಂಬ ಜನಗಳಿಗೆ ತಲುಪಲಿ ಅದು. ಯಾಕಂದರೆ ಇವಾಗಿನ ಟೈಮಲ್ಲಿ ಗ್ಯಾಸ್ಗಳೆಲ್ಲ 5,500-6,000 ಅವ್ರವ್ರು ಇಷ್ಟ ಬಂದಾಗ ಅವ್ರು ಮಾಡ್ಕೊಳ್ತಿದ್ದಾರೆ. ಫಸ್ಟ್ ನಾವು ತೊಗೊಂಡಿದ್ವಿ 1,650 ತೊಗೊಳ್ತಿದ್ವಿ. ನಮ್ಮದು ಪಿ ಜಿ ಇದೆ, ಪಿ ಜಿಗೆ ಅಡುಗೆ ಮಾಡಲಿಕ್ಕೆ. ಇವಾಗಿನ ಸಿಚುವೇಷನಲ್ಲಿ ಬಂದುಬಿಟ್ಟು 6,000 6,500 ಅವ್ರ ಇಷ್ಟ. ಶೇಟುಗಳು ತೊಗೊಂಬಂದು ಸ್ಟಾಕ್ ಇಟ್ಕೊಳ್ತಾರೆ, ಅವರಷ್ಟು ತ್ರಿಬ್ಬಲ್ ಇದು ಮಾಡ್ತವ್ರೆ. ಈಗ 5,500 ನಾವೇ ತೊಗೊಳ್ತಿದ್ದೀವಿ, 5,500 6 ಆದರೂ ಸಿಗ್ತಾಯಿಲ್ಲ. ಈ ಗ್ಯಾಸ್ ಎಲ್ಲ ಬರ್ತಿದ್ದಾವೆ, ಬಟ್ ಇವರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ನಾವೇನು ಮಾಡಿದ್ದೀವಪ್ಪ ಅಂದರೆ ಅದು ಒಲೆ ತಂದುಬಿಟ್ಟು ಸೌದೆ ಒಲೆ ತಂದು 1.5 ವರ್ಷ ಆಯ್ತು, ನಾವು ಸರಿಯಾಗಿ ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಇವಾಗ ಅದನ್ನು ಯೂಸ್ ಮಾಡ್ತೀವಿ, ಒಳ್ಳೆ ಪ್ರತಿಫಲ ಕೊಡ್ತಾಯಿದೆ. ಹಾಗಾಗಿ ಈ ಸೌದೆ ಒಲೆ ತಂದು ನಾವು 1.5 ವರ್ಷ ಮೇಲೆ ಆಯಿತು, ಸರಿಯಾಗಿ ಯೂಸ್ ಮಾಡ್ತಿರ್ಲಿಲ್ವ. ಅವಾಗ ಯೂಸ್ ಮಾಡ್ತಿದ್ವಿ. ಇವಾಗ ಅದನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ 3 ಟೈಮೂ ಯೂಸ್ ಮಾಡ್ತಿದ್ದೀವಿ. ಆವಾಗ ನಮಗೆ ತಿಂಗಳಿಗೆ ಒಂದು 9-10 ಗ್ಯಾಸ್ ಹೋಗೋದು. ಇವಾಗ ಪ್ರೆಸೆಂಟ್ ಎರಡು ಗ್ಯಾಸ್ ಇದ್ದರೆ ಸಾಕು. ಅದು ಗ್ಯಾಸ್ ಆವಾಗಲಿನ ಪ್ರೈಸಿಗೂ ಇವಾಗ ಪ್ರೈಸಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಇವಾಗ ಅಲ್ಲಿಗೆ ಬರುತ್ತೆ. 2 ಗ್ಯಾಸ್ ತೊಗೊಂಡ್ರೆ ನಾವು ಇಲ್ಲಿ 11,000 ಆಗೋಯ್ತು, 12,000 ಆಗುತ್ತೆ. ಆವಾಗಿನ ಪ್ರೈಸಿಗೂ ಇವಾಗ ಅಲ್ಲೇ ಇದಾಗ್ಬಿಡುತ್ತೆ. ಹಂಗಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಸೌದೆ ತೊಗೊಂಬರ್ತೀವಿ. ಅಂದರೆ ವೀಡಿಯೋದಲ್ಲಿ ಹಾಕ್ತೀರಿ, ಸೌದೆ ಕಟಿಂಗ್ ಸೌದೆ ತಂದುಬಿಟ್ಟು ಎಲ್ಲ ಅಡುಗೆಗೆಲ್ಲ ಅದೇ ಚೆನ್ನಾಗಿದೆ. ಅಂದರೆ ಸೂಪರಾಗಿ ಮಾಡ್ಬೋದು ಅಡುಗೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಜಾಸ್ತಿ ಒದಗುತ್ತೆ. ರೈಸ್ ಗೀಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ತಿನ್ನೋರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೌದೆ ಒಲೆದು. ಏನೋ ಮೊದಲೆಲ್ಲ ಆಗಿನ ಕಾಲದಲ್ಲೆಲ್ಲ ಸೌದೆ ಒಲೆಯಲ್ಲಿ ಮಾಡಿ ತಿಂದಿರೋದು ಇದ್ದಾರಲ್ಲ, ಹಾಗಾಗಿ ಇವಾಗ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ತುಂಬ ನೋಡಿದವ್ರು ಯಾರ್ಯಾರು ಇದ್ದೀರೋ ಎಲ್ಲ ಶೇರ್ ಮಾಡಿ. ಇದೇ ಥರ ಒಲೆ ತೊಗೊಂಡು ಮುಂದುವರಿಸಲಿ. ಹೋಟ್ಲವರು, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಪಿ ಜಿಗಳಲ್ಲಿ ಎಲ್ಲ ಮಾಡ್ಬೋದು. ಹಾಗಾಗಿ ಈ ಚಿಕ್ಕ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ಸ್ನೇಹಿತರೆ. ಸರಿ ಬನ್ನಿ ಮುಂದೆ ವಿಡಿಯೋದಲ್ಲಿ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಉರಿತಿದೆ ನೋಡಿ ಸೌದೆ ಒಲೆ. ಇದರಲ್ಲಿ ಪಾತ್ರೆಗಳು ಕಪ್ಪಾಗತ್ತೆ, ತೊಳ್ಕೊಬೇಕು ನಾವು. ಅಂದರೆ ಗ್ಯಾಸಿನ ದುಡ್ಡು ಉಳಿಯುತ್ತಲ್ಲ, ಹಂಗಾಗಿ ತೊಳ್ಕೊಳೋದ್ರಲ್ಲಿ ಏನು ಕಷ್ಟ ಏನು ಅನಿಸಲ್ಲ ನಮಗೆ. ಯಾಕಂದರೆ ಅಷ್ಟು ದುಡ್ಡು ಉಳಿತದೆ. ಹಂಗಾಗಿ ತೊಳ್ಕೊಳೋದ್ರಲ್ಲಿ ಏನು ಇದು ಅನಿಸಲ್ಲ ನಮಗೆ. ತೊಳ್ಕೊಳೋಣ ಬಿಡಿ. ಈಗ ಪಾತ್ರೆ ತೊಳೆಯಲು ಬರ್ತಾರೆ, ಅವ್ರಿಗೆ 1,000 2,000 ಜಾಸ್ತಿ ಕೊಡ್ತೀವಿ ಅಂದರೆ ಆರಾಮಾಗಿ ತೊಳೆದಾಗ್ತಾರೆ. ನೋಡಿ ಯಾವ ಥರ ಉರಿತಿದೆ. ಇದು ಮುಂದೆ ಗ್ಯಾಸ್ 0. ಏನಪ್ಪ ಅಂದರೆ ಇದರಲ್ಲಿ 10 ನಿಮಿಷ ಲೇಟಾಗಿ ಆಗುತ್ತೆ, ಅದರಲ್ಲಿ 10 ನಿಮಿಷ ಬೇಗ ಆಗುತ್ತೆ. ಇದಕ್ಕೆ ನೋಡಿ ಸೈಡಲ್ಲಿ ಬ್ಲೋವರ್ ಕೊಟ್ಟವ್ರೆ ಮತ್ತು ಇಲ್ಲ ಕರೆಂಟ್ ಇದು ಕೊಟ್ಟವ್ರೆ. ಈ ಥರ ಸೆಟ್ಟಿಂಗ್ ಮಾಡಿದ್ದೀವಿ, ಸ್ವಲ್ಪ ಮೂರು ಬರುತ್ತೆ.
ಮತ್ತು ಸೌದೆಗಳೆಲ್ಲ ಈ ಥರ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಿಕೊಟ್ರೆ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್. ಈ ಥರ ಇದ್ದರೆ ಅದರಲ್ಲಿ ಹಾಕೋಕ್ಕಾಗಲ್ಲ. ಈ ಥರ ಸೌದೆಗಳು ತಂದಿರ್ತೀವಿ, ಆ ಥರ ತಂದು ಮಿಷಿನಲ್ಲಿ ಕಟ್ ಮಾಡ್ಕೊಳ್ತೀವಿ ನಾವು. ವುಡ್ ಕಟಿಂಗ್ ಮಿಷಿನ್ ಇದೆಯಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಳ್ತೀವಿ. ಇನ್ನೊಂದೇನಪ್ಪ ಅಂದರೆ ವುಡ್ ಕಟಿಂಗ್ ಮಿಷಿನು 3000 ಕೊಟ್ಟು ತಗೊಂಡ್ಬಂದಿದ್ದೀನಿ ನಾನು. ಇದು ನಮ್ಮ ಕಿಚನು, ಬಟ್ ನಾವೇ ಅಡುಗೆ ಮಾಡಿ ನಾವೇ ಪಾತ್ರೆ ತೊಳಿತೀವಿ, ಅದರಲ್ಲೇನು ಇದಿಲ್ಲ. ಇದೆಲ್ಲ ಈ ಥರ ಕಟಿಂಗ್ ಮಾಡಿ ಇಟ್ಕೊಳ್ತೀವಿ. ಸೌದೆಗಳನ್ನ ಕಟಿಂಗ್ ಮಾಡಿ ಇಟ್ಕೊಂಡು ಇರುತ್ತೀವಿ. ಸ್ವಲ್ಪ ಡೀಸೆಲ್ ಹಾಕ್ಬಿಟ್ಟು 4 ಕಟ್ಟಿಗೆಗಳು ಹಾಕ್ಬಿಟ್ರೆ ತಗದ ಊರಿಗಿರುತ್ತೆ ನೋಡಿ. ಪಾತ್ರೆ ಸ್ವಲ್ಪ ಕರ್ರಗಾಗತ್ತೆ, ಸ್ವಲ್ಪ ಏನು ಜಾಸ್ತಿನೇ ಆಗುತ್ತೆ. ಹಳ್ಳಿ ಕಡೆ ಮಾಡ್ತೀವಲ್ಲ ಆ ಥರ. ನೋಡಿ ರೈಸು 100 ಜನಕ್ಕೆ ರೈಸ್ ಇದೇ ಥರ ಮಾಡ್ಬೋದು. 200 ಜನಗಾರು ಮಾಡ್ಬೋದು, ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಚೆನ್ನಾಗಾಗತ್ತೆ. ಇನ್ನೊಂದು ಏನಪ್ಪ ಸ್ನೇಹಿತರೆ, ನಾವು ಸೌದೆ ಒಲೆಯಲ್ಲಿ ರೈಸ್ ಮಾಡೋದು ಗ್ಯಾಸಲ್ಲಿ ರೈಸ್ ಮಾಡೋದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಡಿಫ್ರೆನ್ಸ್ ಅಂದರೆ ಹೆಂಗಪ್ಪ ಅಂದರೆ, ತುಂಬ ಇದರಲ್ಲಿ ನಿಧಾನವಾಗಿ ಕುದಿಯೋದ್ರಿಂದ ರೈಸು ಜಾಸ್ತಿ ಆಗುತ್ತೆ. ಅದೇ ಗ್ಯಾಸಲ್ಲಿ ಮಾಡಿ ರೈಸ್ ಕಮ್ಮಿ ಆಗುತ್ತೆ. ಅದೇ ಇದರ ಫಾರ್ಮುಲಾ. ಕಟ್ಟಿಗೆ ಒಲೆಗೂ ಗ್ಯಾಸಿಗೂ ಡಿಫ್ರೆನ್ಸ್, ಸೌದೆ ಒಲೆಗೂ ಗ್ಯಾಸಿಗೂ ಇರೋ ಡಿಫ್ರೆನ್ಸ್. ಬಟ್ ಅಡುಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿ ಹದವಾಗಿ ಬರುತ್ತೆ. ಯಾಕಪ್ಪ ಅಂದರೆ ನಿಧಾನ ಕುದಿಯುತ್ತೆ ಸೌದೆ ಒಲೆಯಲ್ಲಿ. ಗ್ಯಾಸಲ್ಲಿ ಹಂಗಲ್ಲ, ಬರೋ ಅಂತ ಇಕ್ಕಿಸ್ತೀವಿ, ಬೇಗ ಫ್ರೈ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಆ ಥರ ಆಗಲ್ಲ, ಸ್ವಲ್ಪ ಹೊಗೆ ಇರುತ್ತೆ. ಹೊಗೆಗೆ ನಾವು ಅಲ್ಲಿ ಎಕ್ಸಾಕ್ಟ್ ಫ್ಯಾನ್ ಕೊಟ್ಟಿದ್ದೀವಿ, ಅದು ತಿರುಗುತ್ತೆ. ಬಟ್ ಇದು ಸ್ವಲ್ಪ ಮಸಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಉಳಿಸ್ಬೇಕಪ್ಪ ಅಂದರೆ ಮಾಡಲೇಬೇಕು. ಇನ್ಮೇಲೆ ಯಾರೇ ಆಗಲಿ ಈ ಥರ ಒಲೆಗಳು ತಂದು ಗ್ಯಾಸ್ ದುಡ್ಡು ತುಂಬ ಸೇವ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಕರೆಂಟ್ ಇರಬೇಕು ಇದಕ್ಕೆ. ಕರೆಂಟ್ ಇದ್ರೇ ಇದು ಒಲೆ. ಕರೆಂಟ್ ಇಲ್ಲ ಅಂದರೆ ಆಫ್ ಆಗುತ್ತೆ. ಕರೆಂಟ್ ಇರಲೇಬೇಕು ಇದಕ್ಕೆ, ಇಲ್ಲ ಬ್ಯಾಟ್ರಿ ಸೆಟಪ್ಪು ಏನೋ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿದೆ, ಸೂಪರು. ಈಗ ನಾವು ತಿಂಗಳೆಲ್ಲ ಒರೆಸ್ತಿದ್ದೀವಿ ಅಂದ್ಕೊಳ್ಳಿ, ತಿಂಗಳಿಗೆ ಕರೆಂಟ್ ಹೋದಾಗ ನಾವು ಗ್ಯಾಸ್ ಉಪಯೋಗಿಸ್ತೀವಿ ಅಂದರೆ 1-2 ಗ್ಯಾಸ್ ಇದ್ದರೆ ಸಾಕು ತಿಂಗಳಿಗೆ, ಆರಾಮಾಗಿ ಮೇಂಟೈನ್ ಆಗುತ್ತೆ. 2 ಗ್ಯಾಸ್ ನಮ್ಮ ಇದು ದೋಸೆ ಗೀಸೆ ಚಪಾತಿ ಎಲ್ಲ ಮಾಡಬೇಕು. ಕೆಲವು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಪಿ ಜಿಗಳಲ್ಲಿ ದೋಸೆ ಇಡ್ಲಿ ಚಪಾತಿ ಎಲ್ಲ ಬಂದ್ ಮಾಡಿಬಿಟ್ಟಾರೆ. ಓನ್ಲಿ ರೈಸ್ ಬಾತ್ ಹೊಡಿದವ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ. ನಾವು ಹಂಗೆ ಮಾಡಿಲ್ಲ. ಚಪಾತಿ, ರೈಸು, ಪೂರಿ ಮತ್ತು ದೋಸೆ ಇಡ್ಲಿ ಎಲ್ಲ ಹಾಕ್ತಿದ್ದೀವಿ. ದೋಸೆ ಇಡ್ಲಿ ಚಪಾತಿ, ಇಡ್ಲಿ ಇದರಲ್ಲೇ ಹಾಕ್ತೀವಿ ಒಲೆಯಲ್ಲಿ, ದೋಸೆ ಚಪಾತಿ ಎಲ್ಲ ಸ್ಟವಲ್ಲಿ ಮಾಡ್ತೀವಿ. ಆಗಿರೋದ್ರಿಂದ ಹೋಟ್ಲುಗಳಲ್ಲಾಗಲಿ ಪಿ ಜಿಗಳಲ್ಲಿ ಪ್ಲೇಸ್ ಇರಲ್ಲ. ಮೇಲೆ ಟೆರೆಸಲ್ಲಿ ಒಂದು ಕಿಚನ್ ಮಾಡ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ, ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಇದಕ್ಕೆ. ಹೊಗೆ ಎಲ್ಲ ಮೇಲೆ ಹೋಗುತ್ತೆ, ಒಂದು ಎಕ್ಸಾಕ್ಟ್ ಫ್ಯಾನ್ ಹಾಕಿ ಆರಾಮಾಗಿ ಹೋಗುತ್ತೆ ಒಲೆಯಲ್ಲಿ. ಈ ಥರ ಮಾಡಿ ನಿಮಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಸಿಗುತ್ತೆ ಮತ್ತು ದುಡ್ಡು ಉಳಿತಾಯ ಆಗುತ್ತೆ ಸ್ನೇಹಿತರೆ. ದುಡ್ಡು ಮಾತ್ರ ಒಳ್ಳೆಯ ಉಳಿತಾಯ. ಈಗ ನಿಮಗೆ ಏನಂದ್ರೂ 100 ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಏನಿಲ್ಲ ಅಂದರೆ 20,000 ಬೇಕೇ ಬೇಕು ಗ್ಯಾಸಿಗೆ. ಅಂಥದ್ರಲ್ಲಿ ಒಂದು ಗ್ಯಾಸಲ್ಲಿ ನೀವು ಮೇಂಟೈನ್ ಮಾಡ್ತೀರಿ, 1 ಇಲ್ಲ 2. ಇವಾಗಿರೋ ಪರಿಸ್ಥಿತಿಯಲ್ಲಿ ನೀವು 5 ಗ್ಯಾಸ್ ತೊಗೊಂಡ್ರೆ ಎಷ್ಟಾಗಿದೆ ಲೆಕ್ಕಾಗಿ. ಹಾಗೆಯೇ ಇದರಲ್ಲಿ ತುಂಬ ಬೆನಿಫಿಟ್ ಇದೆ, ಒಳ್ಳೆಯ ಆದಾಯ ಇದೆ. ಪಿ ಜಿ ಮಾಡೋಂಥವ್ರು, ಹೋಟ್ಲು ಮಾಡೋಂಥವ್ರು ಒಳ್ಳೆ ಪ್ಲೇಸ್ ಮಾಡ್ಕೊಳ್ಳಿ, ಈ ಥರ ಒಲೆ ತಂದು ಇಟ್ಕೊಳ್ಳಿ. ಮುಂದೆ ನಿಮಗೂ ಫ್ಯೂಚರಿಗೆ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಗ್ಯಾಸಿನ ದುಡ್ಡು ಉಳಿಯುತ್ತಲ್ಲ, ಗ್ಯಾಸಿನ ದುಡ್ಡು ಉಳಿಯುತ್ತೆ ನಮಗೆ. ಅದನ್ನು ನಾವು ನೋಡಿ ಎಷ್ಟು ಅದ್ಭುತವಾಗಿ ಉರಿತಾ ಇದೆ ಒಲೆ. ಈ ಥರ ಅದ್ಭುತವಾಗಿ ಹೋದರೆ ಯಾರು ತಗೊಳಲ್ಲ ನೋಡಿ. ಈಗೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ, ಚಿಕ್ಕ ಹೋಟ್ಲುಗಳಲ್ಲೆಲ್ಲ ತುಂಬ ಇದನ್ನೇ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಬಟ್ ಚೆನ್ನಾಗಿದೆ ನೋಡಿ. ತುಂಬ ಅದ್ಭುತವಾಗಿ ಉರಿಯುತ್ತದೆ. ಈಗ ನೋಡಿ 15-20 ನಿಮಿಷ ಆಯಿತು ನಾವು ರೈಸಿಗಿಟ್ಟು. ರೈಸ್ ಬಂದುಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ನಿಧಾನವಾಗಿ ಕುದೀತದೆ. ರೈಸ್ ಬಂದಿದೆ. ಈ ಥರ ಮಾಡಿ, ಈ ಥರ ಮಾಡೋದ್ರಿಂದ ನಿಮಗೆ
ಉಳಿತಾಯಗಳು ಆಗುತ್ತೆ, ತುಂಬ ಉಳಿತಾಯ. ಹಾಗಾಗಿ ನಮ್ಮ ಸ್ನೇಹಿತರು, ಹೋಟ್ಲು ಸ್ನೇಹಿತರು ಮತ್ತು ಪಿ ಜಿ ಮತ್ತು ಮನೆಗಳಲ್ಲಿ ಇಡ್ಬೋದು. ಅಂದರೆ ಬೇರೆ ಸ್ಟೈಲ್ ಬರುತ್ತೆ ಮನೆಯೊಳಗಡೆ ಇಡೋಕ್ಕೆ, ಚೆನ್ನಾಗಿರುತ್ತದೆ. ಒಂದು ಎಕ್ಸಿಟ್ ಫ್ಯಾನ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತದೆ. ನೀವು ಪ್ರಯತ್ನ ಮಾಡಿ, ಮಾಡಿಬಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನೋಡುವಂಥವ್ರು ನಿಮ್ಮ ಕಾಮೆಂಟ್ ಮಾಡಿ, ನಿಮ್ಮ ಊರು ಹೆಸರು ಎಲ್ಲ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಎಲ್ಲಿ ತನಕ ತಲುಪಿದೆ ಅನ್ನೋದಕ್ಕೆ ನಾನು ತಿಳ್ಕೊಳ್ತೀನಿ. ಹಾಗೆ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್.